ಅಜಯ್, ಯಾಕಲ್ಲ ಪಾಪ ಹಂಗಿದ್ಯಾ ನೀನು? ಯಾಕಲ್ಲ ಏನಾತ? ಯಾರೇನಂದ್ರು? ನೋಡಜ್ಜ, ಆ ರಮೇಶನ್ನ ಯಾವಾಗ್ಲೂ ಆಡ್ಸ್ಕೊಂತಾನ. ರಮೇಶ ನನ್ನನ್ನ ಮತ್ತೀಗ ಕಿರಣನ್ನ, ಅಂಬಿಕನ್ನ, ಬಾಬನನ್ನ ಎಲ್ಲರನ್ನ ಆಡ್ಸ್ಕೊಂತಾನೆ. ನೀವು ಉದ್ಧಾರ ಆಗಲ್ಲ, ಹಂಗೆ ಹಿಂಗೆ, ನೀವು ಉದ್ಧಾರ ಆದಂಗ ನೋಡ್ತೀನಿ, ಹಂಗ ಓದಲ್ಲ ಏನಿಲ್ಲ ಅಂತಂದಂತ ಆಡ್ಸ್ಕೊಂತಾನ. ನೋಡಜ್ಜ, ಅಯ್ಯಮ್ಮ ನಿಧಾನಕ್ಕೆ ಮಾತಾಡದ್ನಿ, ಏನ್ ಜೋರಾಗಿ ಮಾತಾಡ್ತೀಯ? ಹಾ ಹಾ ಹಾ, ಬಾಯಿ ನೋಡಿರಿ ಇಟೇಟ್ ಐತಿ, ವಾಯ್ಸ್ ನೋಡಿರಿ ಏನ್ ಜೋರಾಗಿ ಬತ್ತೈತ. ನನ್ ಕಿವಿ ಓದ್ವಲ್ಲಿ ಸುಮ್ಮನಿಲ್ಲ. ಓದ್ವಂತ ಕಿವಿ ಎಲ್ಲಿಗ? ನೀವು ತಿರ್ಗುಸ್ ಬೈಬೇಕು, ನೀವು ಹಂಗೆ ಅನ್ಬೇಕು. ನೀವೇನ್ ಮಾಡಿದೀರಂತ ಹುಡ್ಗಂಗೆ? ನೋಡಜ್ಜಿ, ಯಾವಾಗ್ಲೂ ನಮ್ಮನ್ನ ನೋಡಿದ್ರೆ ಹಂಗೆ ಅಮ್ಮದು. ಏನನ ಕೆಲಸ ಮಾಡ್ಲಿ ತಪ್ಪುಡ್ತಾನೆ, ಯಾತನ ಮಾಡ್ಲಿ ಮತ್ತಿಗೆ ಏನನ ಒಂದಂತಾನೆ. ಆ ಸ್ಕೂಲಾಗೆ ಮೇಷ್ಟ್ರು ಇಲ್ದವೆಲ್ಲ ಪಿನ್ನಿತ್ತಾನೆ. ಅವ್ನ್ದು ಯಾಕ ಜಾಸ್ತಿ ಆತ್ಕಣಜ್ಜಿ? ನೋಡ್ ಪಾಪ, ಅವ್ರೇನಂತಾರೆ ಇವ್ರೇನಂತಾರೆ ಅಂತ ತಲೆ ಕೆಡ್ಸ್ಕೊಂಬೇಡ್ರಿ. ನೀವು ಕರೆಕ್ಟಾಗಿದ್ದೀರಾ, ನಿಮ್ಮ ಆತ್ಮಸಾಕ್ಷಿಗೆ ನೀವು ಕರೆಕ್ಟಾಗಿದ್ದೀರಾ, ಅದಕ್ಕೆ ನೀವು ಹೆದರ್ಕೋಬಾರ್ದು. ಸುಮ್ಮನೆ ಏನನ ಅಂದ್ಕೊಂಬ್ಲಿ, ಏನಿದ್ರು ಚೆನ್ನಾಗಿ ಓದಬೇಕು, ಒಳ್ಳೆ ಮಕ್ಳು ಅನ್ನಿಸ್ಕೋಬೇಕು, ದೊಡ್ಡರಾಗಿದ್ಮೇಲೆ ಒಳ್ಳೊಳ್ಳೆ ಕೆಲಸ ನೋಡ್ಕೋಬೇಕು, ಚೆನ್ನಾಗಿರ್ಬೇಕು. ಅದು ಬಿಟ್ಟು ಕೇಣಿ ಮಾಡ್ಕೊಂಡು ಓಡೋದು ಹಂಗೆಲ್ಲ ಮಾಡಿದ್ರೆ ಹಂಗಂದೆ ಅಂತಾರೆ. ಅಜ್ಜಿ, ನಾವೇನ ಕೇಣಿ ಮಾಡ್ಬೋದು, ಇಲ್ಲ ಅಂತಲ್ಲ, ಮತ್ತೀಗ ರೇಗಿಸ್ಬೋದು, ಹಂಗಂತಂದು ನಾವೇನು ಕೆಟ್ಟ ಹುಡುಗರು ಹಂಗಾರೆ? ಹಂಗಲ್ಲ ಪಾಪ ಹೇಳಿದ್ದು, ಮೂರನೇ ವ್ಯಕ್ತಿ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ನಾನು ಹೇಳ್ತಿರೋದು. ಸರಿ ಆಯ್ತು, ನಿಮ್ಗೊಂದು ಕತೆ ಹೇಳ್ತೀನಿ ಕೇಳ್ರಿ. ಹಾ ಹೇಳು. ಇರ್ಲ ಹುಡುಗ, ಹೇಳತಕ್ಕನ. ಒಂದು ಕಾಡಗೆ ಒಂದು ಹುಲಿ ಮತ್ತೆ ಒಂದು ಕತ್ತೆ ಇತ್ತಂತೆ. ಏನಜ್ಜಿ, ಕಾಡಾಗೆ ಒಂದೇ ಹುಲಿನೇನ ಇದ್ದಿದ್ದು, ಮತ್ತೆ ಒಂದೇ ಕತೆನೆ? ಅದಿನ್ನಂತ ಕಾಡಮ್ಮ ತಾಯಿ, ಪ್ರಾಣಿಗಳೇ ಇಲ್ಲದ ಕಾಡು, ಬರೀ ಹುಲಿನ ಕತ್ತೆ ಏನ್ ಮಾಡ್ತಂತೆ? ಈಗ ಇಂಥ ತರ್ಲೆ ಪ್ರಶ್ನೆ ಕೇಳು ಅಂದ್ರೆ ಎಲ್ಲಿದ್ರು ಹುಡುಕಿ ಬರ್ಬೇಕು ನೋಡು. ಯಾವ ಮೂಲೆಗಿದ್ರು ಚಿಂಟು ಎಲ್ಲಿದ್ಯಪ್ಪ ಅಂತಂದು ಕೊಟ್ರೆ ಇತ್ಲಾಗಿಂದ ಹೇಳತಕ್ಕ ಕೇಳಿಲ್ಲಿ. ಚಿಂಟು, ನೀವು ಮಾತಾಡ್ದಂಗ ನಾನು ಹೇಳ್ತೀನಿ ಹೇಳು. ಕತ್ತೆ ಏನ್ ಮಾಡ್ತೈತೆ? ಹುಲಿ ಹತ್ರ ಹೋಗುತ್ತೆ. ಕತ್ತೆ ಹುಲಿ ಹತ್ರ ಯಾಕೆ ಹೋತು? ತಿಮ್ಲಿ ಅಂತಾನೆ, ಬೇರೆ ಕಡೆ ಹೋಗಕ್ ಜಾಗಿರ್ಲಿಲ್ವೇ? ಏನ್ ನೋಡ್ ಪಾಪ, ನೀನ್ ಹಿಂಗೆಲ್ಲ ಕ್ವಶನ್ ಕೇಳಿದ್ರೆ ನಾನು ಯಾತು ಹೇಳಲ್ ನೋಡು. ಕತ್ತೆ ಹೋಗ್ಬಿಟ್ಟು ಹುಲಿ ಅಣ್ಣ ನಾನು ತಿನ್ನೋ ಹುಲ್ಲು ಕೆಂಪ್ ಕಲರ್ ಅಲ್ವೇ ಅಂತಂತಿ. ಅಲ್ಲ ಕಣಜ್ಜೆ, ಹುಲ್ಲು ಹಸಿರು ಕಲರ್ ಅಲ್ವೇನದು, ಕೆಂಪ್ ಕಲರ್ ಎಲ್ಲ ಇದೆ. ನಿನ್ನಷ್ಟು ಬುದ್ಧಿ ಇರ್ಬೇಕಲ್ಲಪ್ಪ ಕತ್ತೆಗೆ. ನಾನು ಬುದ್ಧಿವಂತ, ಅದಕ್ಕೆ ಹುಲಿ ಏನಂತು? ಹುಲಿ ಅಂತೂ ನಾನ್ ತಿನ್ನ ಮಾಂಸ ಬಣ್ಣ ಕೆಂಪು ಕಲರು, ನೀನ್ ತಿನ್ನ ಹುಲ್ಲಿನ ಬಣ್ಣ ಹಸಿರು ಕಲರು ಅಂತ ಹೇಳ್ತು. ಅದಕ್ಕೆ ಕತ್ತೆ ವಾದ ಮಾಡ್ತು, ಇಲ್ಲ ನಾನ್ ತಿಮ್ಮ ಹುಲ್ಲಿನ ಕಲ್ಲರು ಕೆಂಪು, ನಾನ್ ತಿಮ್ಮ ಹುಲ್ಲಿನ ಕಲ್ಲರು ಕೆಂಪು ಅಂತ ವಾದ ಮಾಡ್ತು. ಹಿಂಗೆ 4 ಗಂಟೆಗಳ ಕಾಲ ಎರಡು ವಾದ ಮಾಡ್ತಾವೆ. ಇಲ್ಲ ಕೆಂಪು ಅಂತ ಕತ್ತೆ, ಇಲ್ಲ ಹಸಿರು ಅಂತ ಹುಲಿ. ಅಯ್ಯೋ ಕರ್ಮವೇ, ಎಲ್ಲ ಕತ್ತೆ ನಮ್ ಕಿರಣನಂತದು. ನನ್ನಂತದಲ್ಲ, ನಿನ್ನಂತದೇ. ನೀನೇ ಎಲ್ಲ ಕತ್ತೆ ಹುಟ್ಟಿದ್ದಾನ, ಅದಕ್ಕೆ ಹಂಗದಿದ್ದಾನ. ಅಪ್ಪ ನೀನೇ ಕತ್ತೆ. ನೀವ್ ಹಿಂಗೆ ಜಗಳ ಆಡ್ತಿದ್ರೆ ನಾನು ಕತೆ ಹೇಳಲ್ಲ. ಸರಿ ಆಯ್ತು ಹೇಳು. ಆಮೇಲೆ ಕಾಡಿನ ರಾಜ ಸಿಂಹ ಅಲ್ವಾ, ಸಿಂಹದ ಹತ್ರ ತಗೊಂಡೋಗ್ತಾರೆ ಈ ವಿಷಯನ. ಕತ್ತೆನೋ ಹುಲಿ ಕೇಳೋಣ ಅಂತ. ಅಯ್ಯ, ನನ್ನ ಹತ್ರನೇ ತಗೊಂಡ್ಬಂದಿದ್ರೆ ಈ ವಿಷಯ ಏನು ಅಂತ ನಾನೇ ಹೇಳ್ತಿದ್ನಪ್ಪ. ಸಿಂಹದ ಹತ್ರ ಏನಕ್ಕೆ ಹೋಗ್ಬೇಕಿತ್ತು? ಕೇಳೋಗು. ಕಿಸ್ತ್ ಬಿಟ್ರು 32 ಅಲ್ಲಿ ಕಾಮಂಗಿ. ಸಿಂಹನ ಹತ್ರ ಹೋಗ್ಬಿಟ್ಟು ಕತ್ತೆ ಹೇಳ್ತೈತಿ, ಸಿಂಹಣ್ಣ ನಾನು ತಿನ್ನೋ ಹುಲ್ಲಿನ ಬಣ್ಣ ಕೆಂಪು ಕಲರ್ ತಾನೇ ಅಂತ. ಯಾಕಪ್ಪ ಅಂತ ಕೇಳ್ತೈತೆ. ಅದಕ್ಕೆ ಕತ್ತೆ ಹೇಳ್ತೈತೆ, ಅಲ್ಲ ನಾನು ಹೇಳ್ತಿದ್ದೀನಿ ಈ ಹುಲಿಗೆ
ನಾನು ತಿನ್ನೋ ಹುಲ್ಲಿನ ಕಲ್ಲರ್ ಕೆಂಪು ಬಣ್ಣ ಅಂದ್ರೆ ಅಲ್ಲ ಹಸಿರು ಬಣ್ಣ ಅಂತ ಹೇಳ್ತೈತೆ. 4 ಗಂಟೆ ನನ್ನ ಹತ್ರನೇ ವಾದ ಮಾಡ್ತೈತೆ. ನೀನು ಹೇಳು ಸಿಂಹಣ್ಣ ಅಂತೈತೆ. ಅಯ್ಯೋ ಕತ್ತೆಗೆ ಹಾಫ್ ಮೆಂಟ್ಲಿ ಇರ್ಬೇಕಲ್ಲ. ನಾನು ಹೇಳೋ ತಕನ ಕೇಳಲ್ಲ. ಮದಿದಾಗ ಒಂದು ಅಲ್ಲಾಡ್ತಾನೆ ಬಾಯಿ ನಂದೆಲ್ಲಿ ಇಕ್ಲಿ ಕಡ್ಬಿನ ಸಾರಿ ಅಂತ ಬರ್ತಾನೆ ಇವನೊಂದು ತಕ್ಕ ನೋಡಿವಾಗ. ಸರಿ ನಮ್ಮ ತಾಯಿ ಬೈಬೇಡ. ಹಾ ಅವಾಗ ಸಿಂಹ ಅಂತೈತೆ, ಹ್ಞೂ ನೀನು ತಿನ್ನೋ ಹುಲ್ಲಿನ ಬಣ್ಣ ಕೆಂಪು ಕಲ್ಲರೇ, ಈ ಹುಲಿಗೆ ಗೊತ್ತಿಲ್ಲ, ಇದಕ್ಕೆ ಶಿಕ್ಷೆ ಏನಂದ್ರೆ 1 ವಾರ ಮೌನಾಚರಣೆ ಮಾಡ್ಬೇಕು ಹುಲಿ ಅಂತ ಹೇಳ್ತೈತೆ. ಅಯ್ಯೋ ಕರ್ಮವೇ, ನಾನು ಕತ್ತೆನ ಹಾಕ್ಮೆಂಟ್ಲು ಅಂದ್ಕೊಂಡ್ರೆ ಸಿಂಹನ ಹಾಕ್ಮೆಂಟ್ಲೆ. ಅಯ್ಯೋ ನನ್ನ ಹುಲ್ಲಿನ ಬಣ್ಣ ಕೆಂಪು ಇರ್ತೈತೆ. ಸಿಂಹಕ್ಕೂ ಬುದ್ಧಿ ಇಲ್ಲ. ಅವಾಗ ಕತ್ತೆ ನೆಕ್ಕಂಡು ಓಡ್ಬಿಡ್ತದಂತೆ, ನಾನು ಗೆದ್ದಿದ್ದು ಅಂತ. ಇನ್ನೇನ್ ಮತ್ತೆ ಸಿಂಹನೇ ಹಂಗೆ ಹೇಳಿದ್ಮೇಲೆ ಕತ್ತೆ ನಿಜ ಅನ್ಕೊಂಡೈತಿ. ಆಮೇಲೆ ಹುಲಿ ಕೇಳ್ತೈತೆ, ಅಲ್ಲ ಸಿಂಹ ನಿನ್ಗೇನಾದ್ರೂ ಬುದ್ಧಿ ಐತೆ ನೋಡು, ಈ ಹುಲ್ಲು ಹಸಿರು ಕಲ್ಲರ್ ತಾನೇ ಇರೋದು, ಕೆಂಪು ಕಲ್ಲರ್ ಎಲ್ಲ ಐತೆ, ನೀನ್ ಯಾಕೆ ಕತ್ತೆಗೆ ಹಂಗೆ ಹೇಳ್ದೆ ಅಂತ. ಅವಾಗ ಸಿಂಹ ಹೇಳ್ತೈತೆ, ಅಲ್ಲ ಕತ್ತೆಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವೇ? ನೀನ್ ಯಾರು? ಹುಲಿ. ಎಷ್ಟೋ ಪ್ರಾಣಿಗಳನ್ನ ಬೇಟೆಯಾಡಿ ತಿಂತೀಯ ನೀನು ಅಂತ ಹೋಗಿ ಕತ್ತೆ ಜೊತೆಗೆ ಇದನ್ನ 4 ಗಂಟೆ ತಕ್ಕನ ವಾದ ಮಾಡಿದ್ಯಲ್ಲ, ನಿನಗೆ ಬುದ್ಧಿ ಇಲ್ವೇ ಅಂತ ಕೇಳ್ತಂತೆ. ಅದು ಹೋಗಿ ನನ್ನ ಹತ್ರ ತಗೊಬಂದಿದ್ಯಲ್ಲ ಈ ವಿಷಯನ, ಅದಕ್ಕೆ ನಾನು ಹೇಳಿದ್ದು ಅಂತಂತೆ. ಅಯ್ಯೋ ಪಾಪ, ಅದಕ್ಕೆ ನಾನು ಸಿಂಹ ಹಂಗಂದಿದ್ದು. ಹಿಹಿ, ನಾನು ಹುಲಿ ಆಗಿದ್ರೆ ಕತ್ತೆ ಕೇಳಕ್ ಬಂದಿದ್ರೆ ಕತ್ತೆನ ತಿನ್ಬಿಡ್ತಿದ್ನ. ಅದಕ್ಕೆ ಹೇಳದ್ ಪಾಪ, ನೀವೆಲ್ಲ ಯಾರು ಕತ್ತೆ ಆಗ್ಬೇಡ್ರಿ, ಹುಲಿ ಆಗ್ರಿ. ಹುಲಿಗೆ ಹಸುವಿರ್ತೈತೆ, ವ್ಯಾಘ್ರ ಹುಲಿ ಹೇಳ್ಬೇಕಂದ್ರೆ. ಹೋಗಿ ಕತ್ತೆ ಮಾತು ಕೇಳ್ಕೊಂಡು ನೀವೇ ಎಲ್ಲಾರ ಮೇಲೂ ಜಗಳ ಮಾಡ್ಕೊಂಡು ಹೋದ್ರೆ ನಿಮ್ಮ ಬಗ್ಗೆ 1000